ಮಾಧ್ಯಮಗಳನ್ನ ಹತ್ತಿಕ್ಕಲು ರಾಜ್ಯ ಸರ್ಕಾರ ಹೊರಟಿದೆ. ವಿಧಾನಸೌಧದಲ್ಲಿ ಆಡಳಿತ ಸುಧಾರಣಾ ಇಲಾಖೆ ದರ್ಪವನ್ನ ಮೆರಿತಾ ಇದೆ. ಮಾಧ್ಯಮಗಳ ಧ್ವನಿಯನ್ನು ಅಡಗಿಸಲು ಸರ್ಕಾರ ಮುಂದಾಗಿದೆ. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ರಾಜ್ಯ ಸರ್ಕಾರದಿಂದಲೇ ಧಕ್ಕೆ. ವಿಧಾನಸೌಧದಲ್ಲಿ ನಿಗದಿತ ಸ್ಥಳದಲ್ಲೇ ಪ್ರತಿಕ್ರಿಯೆಯನ್ನು ಪಡಿಬೇಕು ಅಂತ ಹೇಳಿದೆ. ನಿಗದಿಪಡಿಸಿದಂತ ಸ್ಥಳವನ್ನ ಬಿಟ್ಟು ಬೇರೆಡೆ ಹೇಳಿಕೆ ಪಡೆಯಂಗಿಲ್ಲ ಅಂತ ಹೇಳಿದೆ. ವಾರ್ತಾ ಇಲಾಖೆಗೆ ಆಡಳಿತ ಸುಧಾರಣಾ ಇಲಾಖೆ ಪತ್ರವನ್ನ ಬರೆದಿದ್ದು, ಭದ್ರತಾ ನೆಪದಲ್ಲಿ ಮಾಧ್ಯಮಗಳ ಮೇಲೆ ಸರ್ಕಾರ ಸವಾರಿಯನ್ನು ಮಾಡ್ತಾ ಇದೆ. ವಿಪಕ್ಷಗಳ ಅಭಿಪ್ರಾಯ ಹಂಚಿಕೆಗೂ ಸರ್ಕಾರ ನಿರ್ಬಂಧವನ್ನ ಹೇರಿದೆ. ಹಾಗಾಗಿ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕಳೆದ ವಾರವಷ್ಟೇ ಡಿಪಿಆರ್ ಸಿಬ್ಬಂದಿಯ ಕಳ್ಳತನ ಬಹಿರಂಗವಾಗಿತ್ತು. ಇದೇ ಇಲಾಖೆ ಸಿಬ್ಬಂದಿಯಿಂದ 300 ಗ್ರಾಂ ಚಿನ್ನ ಕಳ್ಳತನ ಆಗಿತ್ತು. ತನ್ನ ಲೋಪಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಇದೀಗ ಮಾಧ್ಯಮಗಳ ಮೇಲೆ ಸವಾರಿಯನ್ನು ಮಾಡ್ತಾ ಇದೆ. ಕಳೆದ ವಾರದಂತ ನಡೆದಂತ ಘಟನೆಗೆ ಈಗ ಮತ್ತೊಂದು ರೂಪವನ್ನ ಕೊಡಲಾಗಿದೆ. ತನ್ನ ಲೋಪಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಮಾಧ್ಯಮಗಳ ಮೇಲೆ ಸವಾರಿಯನ್ನು ಮಾಡ್ತಾ ಇದೆ ಸರ್ಕಾರ. ಡಿಪಿಆರ್ ತಾಳಕ್ಕೆ ಕುಣಿಯೋದಕ್ಕೆ ವಾರ್ತಾ ಇಲಾಖೆ ಕೂಡ ಟೊಂಕ ಕಟ್ಟಿ ನಿಂತಿದೆ. ವಿಧಾನಸೌಧದಲ್ಲಿ ಪದೇ ಪದೇ ಬಹಿರಂಗ ಆಗ್ತಾ ಇದೆ ಲೋಪಗಳು. ತನ್ನ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಬೇರೆ ದಾರಿಯನ್ನು ಹಿಡಿದಿದೆ ಇಲಾಖೆ. ಭದ್ರತಾ ನೆಪವನ್ನ ಇಟ್ಕೊಂಡು ಮಾಧ್ಯಮಗಳ ಸ್ವಾತಂತ್ರ್ಯ ಹರಣಕ್ಕೆ ಯತ್ನವನ್ನ ಮಾಡ್ತಾ ಇದ್ದು ಹಲವು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮಾಧ್ಯಮಗಳನ್ನ ಹತ್ತಿಕ್ಕೋದಕ್ಕೆ ರಾಜ್ಯ ಸರ್ಕಾರ ಈಗ ಹೊರಟು ನಿಂತಿದೆ. ವಿಧಾನಸೌಧದಲ್ಲಿ ಆಡಳಿತ ಸುಧಾರಣಾ ಇಲಾಖೆ ದರ್ಪವನ್ನ ಮೆರಿತಾ ಇದ್ದು ಮಾಧ್ಯಮಗಳ ಧ್ವನಿಯನ್ನ ಅಡಗಿಸಬೇಕು ಅಂತ ಸರ್ಕಾರ ಟೊಂಕ ಕತ್ತು ನಿಂತಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಾಜ್ಯ ಸರ್ಕಾರದಿಂದಲೇ ಧಕ್ಕೆ ಉಂಟಾಗ್ತಾ ಇದ್ದು ವಿಧಾನಸೌಧದಲ್ಲಿ ಇನ್ನು ಮುಂದೆ ಎಲ್ಲಂದರಲ್ಲಿ ಬೈಟ್ಗಳನ್ನಾಗಲಿ ಪ್ರತಿಕ್ರಿಯೆಗಳನ್ನಾಗಲಿ ಪಡೆಯೋ ಹಾಗಿಲ್ಲ. ನಿಗದಿತ ಸ್ಥಳಗಳನ್ನ ನಿಗದಿಪಡಿಸ್ತಾರೆ, ಅದೇ ಸ್ಥಳದಲ್ಲಿ ಪ್ರತಿಕ್ರಿಯೆಯನ್ನು ಪಡಿಬೇಕು ಅಂತ ಹೇಳಿದೆ. ಇತ ಮಾಧ್ಯಮಗಳ ನಿರ್ಬಂಧಕ್ಕೆ ಕೈ ಶಾಸಕನಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅಸಮಾಧಾನ ಹೊರಹಾಕಿದ್ದಾರೆ. ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರೋದು ತಪ್ಪು. ಮಾಧ್ಯಮಗಳಿಂದಾಗಿ ನಮ್ಮ ಅನಿಸಿಕೆ, ಅಭಿಪ್ರಾಯಗಳು, ನಮ್ಮ ಸಮಸ್ಯೆಗಳು ತಲುಪಿಸುವಂತಹ ಕೆಲಸಗಳನ್ನು ಮಾಡುತ್ತೆ. ಈ ರೀತಿ ಮಾಡೋದು ತಪ್ಪು ಅಂತ ಮಾತನಾಡಿದ್ದಾರೆ. ಇಲ್ಲ, ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಕೂಡ್ದು ಅನ್ನೋದನ್ನು ನಾನು ಹೇಳ್ಬೇಕು. ಮಾಧ್ಯಮಗಳಿಗೆ ಕಡಿವಾಣ ಹಾಕಿದಕ್ಕೆ ಎಸ್ಆರ್ ವಿಶ್ವನಾಥ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲಿನ ದಾಳಿ ಇದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಶ್ವನಾಥ್. ಇಲ್ಲಿಯವರೆಗೂ ಮಾಧ್ಯಮದವ್ರನ್ನ ವಿಧಾನಸೌಧ ಎಲ್ಲ ಮಹಡಿಗಳು ಕೂಡ ಬಿಡ್ತಾ ಇದ್ರು. ಸಂಬಂಧಪಟ್ಟಂಥ ಮಂತ್ರಿಗಳ ಹೇಳಿಕೆಗಳನ್ನು ಕೂಡ ಅಲ್ಲೇ ಹೋಗಿ ತಗೊಳ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡಿರ್ತಕ್ಕಂಥ ವಿಚಾರ. ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನು ತಗೊತಾ ಇದ್ರು. ಆದರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂಥ ಏನು ಘಟನೆ ನಡೀತು ಅದು ಪೊಲೀಸರ ವೈಫಲ್ಯತೆ. ಯಾಕಂದರೆ ಏನೇ ಒಳಗಡೆ ಬ್ಯಾಗ್ಗಳನ್ನು ತೊಗೊಂಡೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತದೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದೋ ಇಲ್ಲೋ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು, ಅಂದರೆ ಕೆಂಗಲ್ ಹನುಮಂತಯ್ಯರವರ ದ್ವಾರ ಏನೈತೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತೊಗೊಬಾರ್ದು, ಬೈಟ್ ತೊಗೊಬಾರ್ದು ಅಂಥೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದೊಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತೇಳಿ ನಾನು ಭಾವಿಸ್ತೀನಿ. ಭಾಷಣ ಮಾಡಬೇಕಾದ್ರೆ ಇದು ಪತ್ರಿಕಾ ಮಾಧ್ಯಮ ಸಂವಿಧಾನದ 4ನೇ ಅಂಗ ಇವೆಲ್ಲವನ್ನು ಕೂಡ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಅವತ್ತು ಮಾಧ್ಯಮಗಳನ್ನು ಕಡಿವಾಣ ಆಗ್ತಕ್ಕಂಥದ್ದು ಮತ್ತು ಸುದ್ದಿಗಳನ್ನು ಬಿತ್ತರಿಸ್ತಕ್ಕಂಥದ್ದನ್ನು ನಿಲ್ಲಿಸ್ತಕ್ಕಂಥದ್ದು ಇದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿತ್ತು ತುರ್ತು ಪರಿಸ್ಥಿತಿಯಲ್ಲಿ. ಇವತ್ತು ಕೂಡ ಅದೇ ಕೆಲಸವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮಗಳಲ್ಲಿ ಮಾಡ್ತಾ ಇದೆ. ತಕ್ಷಣ ಅವರಿಗೆ ಮೊದಲು ಯಾವ ರೀತಿ ಇತ್ತೋ ನೀವೇನು ಭದ್ರತೆ ಲೋಪ ಇದೆಯೋ ಅದನ್ನು ನೀವು ಸರಿ ಮಾಡಿಕೊಳ್ಳ್ರಿ. ನೀವು ಮಾಧ್ಯಮದವ್ರು ತೊಗೊಂಡೋಗಿಡೋವಂಥ ದುಷ್ಕೃತ್ಯವನ್ನೇನು ಮಾಡೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಬ್ಯಾಗ್ ಇಟ್ಟ ಅಂಥೇಳಿ 2 ದಿನ ಆದಮೇಲೆ ಅವ್ನು ಬ್ಯಾಗ್ ಹುಡ್ಕೊಂಬರ್ತಾನೆ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆ ಅಂತಕ್ಕಂಥದ್ದು ಪೊಲೀಸರು ತನಿಖೆ ಮಾಡಲಿ. ಅದನ್ನು ಬಿಟ್ಟು ಇವತ್ತು ಮಾಧ್ಯಮದವ್ರು ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ಇದೊಂದು ರೀತಿ ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿದಂಥ ಒಂದು ದಾಳಿ ಅಂತಕ್ಕಂಥದ್ದು ಭಾವಿಸ್ತೀನಿ. ನಾನು ಒಬ್ಬ ಶಾಸಕನಾಗಿ ಇದನ್ನು ಖಂಡಿಸ್ತೀನಿ ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಬೇಕು. ಈ ಹಿಂದೆ ವಿಧಾನಸೌಧದಲ್ಲಿ ಜೆಡಿಎಸ್ ಕೂಡ ಟ್ವೀಟ್ ಮಾಡಿದ್ದಾರೆ.
ಪತ್ರಕರ್ತರನ್ನ ಕಂಡ್ರೆ ಭ್ರಷ್ಟ ಕಾಂಗ್ರೆಸ್ಗೆ ಇಷ್ಟೊಂದು ನಡುಕವೇ? ವಿಧಾನಸೌಧದಲ್ಲಿ ಮಾಧ್ಯಮಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದು ಸಿದ್ದರಾಮಯ್ಯ ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿ ಅಂತ ಜೆಡಿಎಸ್ ಕಿಡಿಕಾರಿದೆ. ಟ್ವಿಟರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಸಚಿವರು ಶಾಸಕರ ಭ್ರಷ್ಟಾಚಾರವನ್ನ ಪ್ರಶ್ನಿಸಿದ್ರೆ ಭಯ ಯಾಕೆ? ಸಮಾಜವಾದಿ ಮುಖವಾಡ ತೊಟ್ಟ ಮಜವಾದಿಗೆ ನಡುಕ ಶುರುವಾಗಿದೆ. ಸರ್ಕಾರದ ಹಗರಣಗಳು, ಕಮಿಷನ್ಸ್ ಟ್ರಾನ್ಸ್ಫರ್ ದಂಧೆ ಇದೆಲ್ಲವೂ ಕೂಡ ಬಯಲಾಗುತ್ತವೆ. ಸ್ವಾತಂತ್ರ್ಯ ಕಸಿಯೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಮುಖ್ಯಮಂತ್ರಿಗಳೇ ಸತ್ಯ ಮುಚ್ಚಿಡೋದಕ್ಕೆ ಗೋಡೆ ಕಟ್ಟೋದನ್ನ ಬಿಟ್ಟು ಪಾರದರ್ಶಕ ಆಡಳಿತವನ್ನ ನೀಡಿ ಅಂತ ಜೆಡಿಎಸ್ ಕುಟುಕಿದೆ. ಇನ್ಸ್ಟಾ ಎಕ್ಸಲ್ಲಿ ಈಗ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಪರಿ ಇದು. ಪತ್ರಕರ್ತರನ್ನ ಕಂಡ್ರೆ ಯಾಕಿಷ್ಟು ಭಯ ಅಂತ ಕಿಡಿಕಾರಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸ್ವಪಕ್ಷದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕಡೆ ಬಿಜೆಪಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಏನಾಗ್ತಾ ಇದೆ ಬೆಳವಣಿಗೆಗಳು? ಯಾಕೆ ಇಷ್ಟು ಮಾಧ್ಯಮರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಸರ್ಕಾರ? ಶಕುಂತಲಾ, ಒಂದು ಇದ್ದದ್ದನ್ನು ಇದ್ದ ಹಾಗೆ ಯಾರು ಹೇಳ್ತಾರೋ ಅಂಥವ್ರನ್ನ ಕಂಡ್ರೆ ಬಹಳ ಸಿಟ್ಟು. ಈಗ ಅಧಿಕಾರಿಗಳ ವರ್ಗ ಕೂಡ ಅದೇ ರೀತಿಯಲ್ಲಿ ಮಾಡ್ತಾ ಇದೆ. ಮಾಧ್ಯಮಗಳು ಅಧಿಕಾರಿಗಳ ಮತ್ತು ವಿಧಾನಸೌಧದಲ್ಲಿ ನಡೆಯುವಂತಹ ಲೋಪದೋಷಗಳನ್ನು ನೇರವಾಗಿ ಹೇಳ್ತವೆ ಅನ್ನುವಂಥ ಒಂದು ಏಕೈಕ ಕಾರಣಕ್ಕೋಸ್ಕರ ಮಾಧ್ಯಮಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಇದೀಗ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ವಾರ್ತಾ ಇಲಾಖೆಗೆ ವಿಧಾನಸೌಧದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಒಂದು ಪತ್ರವನ್ನು ಬರೆದಿದೆ. ಆ ಪತ್ರದಲ್ಲಿ ನೇರವಾಗಿ ಉಲ್ಲೇಖ ಮಾಡಿರುವಂಥದ್ದು, ಮಾಧ್ಯಮಗಳು ಕೇವಲ ಕೆಂಗಲ್ ಗೇಟ್, ವಿಧಾನಸೌಧದಲ್ಲಿ ಕೆಂಗಲ್ ಗೇಟ್ ಅಂತ ಏನಿದೆ ಅಲ್ಲಿ ಮಾತ್ರ ಮಾಧ್ಯಮಗಳು, ರಾಜಕಾರಣಿಗಳು, ಗಣ್ಯ ವ್ಯಕ್ತಿಗಳು, ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಬೈಟನ್ನು ತೆಗೆದುಕೊಳ್ಬೇಕು. ಇನ್ನಿತರೆ ವಿಧಾನಸೌಧದ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮಗಳು ಯಾರನ್ನು ಕೂಡ ಮಾತನಾಡಿಸೋ ಹಾಗಿಲ್ಲ ಅನ್ನುವಂತಹ ಒಂದು ಪತ್ರವನ್ನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾರ್ತಾ ಇಲಾಖೆ ಒಂದಷ್ಟು ಸೂಚನೆಯನ್ನು ಕೊಡಬೇಕು ಅಂತೇಳಿ ವಾರ್ತಾ ಇಲಾಖೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಪತ್ರವನ್ನು ಬರೆದಿದೆ. ನೇರವಾಗಿ ಇದು ಮಾಧ್ಯಮಗಳನ್ನ ಹತ್ತಿಕ್ಕುವಂಥ ಪ್ರಯತ್ನ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಕಳೆದ ಹಲವಾರು ದಿನಗಳಿಂದ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಲೋಪದೋಷಗಳು, ಭದ್ರತಾ ವೈಫಲ್ಯಗಳು, ಸಚಿವರ ಕಚೇರಿಯಲ್ಲಿಯೇ 300 ಗ್ರಾಮ್ ಚಿನ್ನ ಕಳ್ತನ ಆಗಿರುವಂಥದ್ದು, 1.5 ಲಕ್ಷ ಕ್ಯಾಶ್ ಕಳ್ತನ ಆಗಿರುವಂಥದ್ದು, ಅದು ಕೂಡ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಸಿಬ್ಬಂದಿಯಿಂದಲೇ ಈ ರೀತಿಯ ಕೃತ್ಯ ನಡೆದಿರುವಂಥದ್ದು, ಇದೆಲ್ಲವನ್ನು ಎಳೆ ಎಳೆಯಾಗಿ ಮಾಧ್ಯಮಗಳು ಬಿಚ್ಚಿಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾವೆ. ಮತ್ತು ಸರ್ಕಾರದಲ್ಲೂ ಕೂಡ ಆಗ್ತಾ ಇರುವಂತಹ ಲೋಪದೋಷಗಳ ಬಗ್ಗೆ ಕಿವಿ ಹಿಂಡುವಂಥ ಕೆಲಸವನ್ನ ಮಾಧ್ಯಮಗಳು ಪದೇ ಪದೇ ಮಾಡ್ತಿದ್ದಾವೆ. ನಿವೃತ್ತಿಯಾದಂಥ ಅಧಿಕಾರಿಗಳಿಗೆ ವರ್ಗಾವಣೆ ಸಂದರ್ಭದಲ್ಲಿ ಬಡ್ತಿ ಕೊಟ್ಟಂತ ಈ ಸರ್ಕಾರದ ದಾಖಲೆಗಳನ್ನು ಕೂಡ ಮಾಧ್ಯಮಗಳು ಎಳೆ ಎಳೆಯಾಗಿ ಬಿಚ್ಚಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಸಹಜವಾಗಿ ವಿರೋಧ ಪಕ್ಷಗಳು ಮಾಧ್ಯಮಗಳನ್ನ ವಿಧಾನಸೌಧದಲ್ಲಿ ನಿಂತು ಮಾತನಾಡಿಸ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ವಿರೋಧ ಪಕ್ಷಗಳಿಗೂ ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳಿ ಸರ್ಕಾರ ಈ ಪ್ರಯತ್ನಕ್ಕೆ ಕೈ ಹಾಕಿದಂತೆ ಕಾಣಿಸ್ತಾ ಇದೆ. ಈ ಒಂದು ಪ್ರಯತ್ನಕ್ಕೆ ವಾರ್ತಾ ಇಲಾಖೆ ಕೂಡ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಕ್ಕೆ ಹೊರಟಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಮತ್ತು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಮಾಧ್ಯಮಗಳು ತಮ್ಮ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಪ್ರಶ್ನೆ ಮಾಡುವಂಥ ಅಧಿಕಾರವನ್ನು ಹೊಂದಿದೆ ಮತ್ತು ಯಾರು ಲೋಪದೋಷಗಳನ್ನ ಮಾಡ್ತಾರೆ ಅಂಥವ್ರನ್ನ ಬಿಚ್ಚಿಡುವಂಥ ಕೆಲಸವನ್ನ ಖಂಡಿತವಾಗಿಯೂ ಕೂಡ ಮಾಧ್ಯಮಗಳು ಮಾಡೇ ಮಾಡ್ತಾರೆ. ಆದರೆ ಈ ಒಂದು ಪ್ರಯತ್ನಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂಥದ್ದು ಇದೀಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಇದನ್ನು ಒಪ್ಪೋದಕ್ಕೆ ಸಿದ್ಧರಿಲ್ಲ. ಕುಣಿಗಲ್ ರಂಗನಾಥ್ ಸೇರಿದಂತೆ ವಿರೋಧ ಪಕ್ಷದ ಶಾಸಕರು ಕೂಡ ಈ ರೀತಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸುತ್ತಲೇ ಓಡಿಸೋದಕ್ಕೆ ಏನು ಪ್ರಯತ್ನವನ್ನ ಪಡ್ತಾ ಇದೆ, ಜೊತೆಗೆ ವಾರ್ತಾ ಇಲಾಖೆಗೆ ಬರೆದಂತ ಪತ್ರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಈ ರೀತಿ ನಿರ್ಬಂಧವನ್ನು ವಿಧಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಮೇಲೆದ್ದಿದ್ದಾವೆ. ಒಂದು, ಭದ್ರತಾ ವೈಫಲ್ಯ ಇದ್ದಿದ್ದೆ ಆದರೆ ಅದನ್ನು ಸರಿಪಡಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅಥವಾ ಪೊಲೀಸ್ ಇಲಾಖೆ ಮಾಡಬೇಕು. ಯಾರು ಒಳಗಡೆ ಬರ್ತಾರೆ, ಅನಗತ್ಯವಾಗಿ ಯಾರು ಬರ್ತಾರೆ, ದಲ್ಲಾಳಿಗಳು ಯಾರು ಬರ್ತಾರೆ, ಯಾರು ಮಾಧ್ಯಮ, ಯಾರು ದಲ್ಲಾಳಿಗಳು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಡಿಫ್ರೆನ್ಶಿಯೇಟ್ ಮಾಡುವಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು. ಅದನ್ನ ಬಿಟ್ಟುಬಿಟ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮಾಧ್ಯಮಗಳಿಗೆ ನೀವು ಇಂಥ ಕಡೆಯೇ ನಿಂತ್ಕೋಬೇಕು, ಇಂಥ ಕಡೆಯೇ ಕೂರಬೇಕು ಅಂತೇಳಿ ನಿರ್ದೇಶನವನ್ನು ಕೊಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದ್ದಾವೆ. ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮಾಧ್ಯಮಗಳನ್ನ ಸರಿಪಡಿಸೋದರ ಬದಲು ತನ್ನ ಸಿಬ್ಬಂದಿಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮೊಟ್ಟ ಮೊದಲು ಮಾಡಲಿ. ಯಾರು ಕಳ್ತನ ಮಾಡ್ತಿದ್ದಾರೆ, ಯಾರು ಸಚಿವರ ಕಚೇರಿಗಳಿಗೆ ಹೋಗಿ ಫೈಲ್ಗಳನ್ನ ಕದೀತಾ ಇದ್ದಾರೆ, ಯಾರು 10 ಫೈಲ್ಗಳನ್ನ ತಮ್ಮ ಟೇಬಲ್ ಮೇಲೆ ಇಟ್ಕೊಂಡಿದ್ದಾರೆ, ಅಂಥವ್ರನ್ನ ಸುಧಾರಿಸುವಂತ ಕೆಲಸವನ್ನ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ಮಾಡಬೇಕೇ ಹೊರತು ಮಾಧ್ಯಮಗಳ ಜುಟ್ಟು ಹಿಡಿಯುವಂತ ಕೆಲಸವನ್ನ ಬಂದ್ರೆ ಖಂಡಿತವಾಗಿಯೂ ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇದ್ದಾವೆ. ಮತ್ತು ಒಂದು ಆಡಳಿತ ಪಕ್ಷಕ್ಕೆ ಕಿವಿ ಹಿಂಡುವಂಥ ಕೆಲಸವನ್ನ, ಚಾಟಿ ಬಿಡುವಂಥ ಕೆಲಸವನ್ನ ಖಂಡಿತವಾಗಿಯೂ ಮಾಧ್ಯಮಗಳು ಮಾಡೇ ಮಾಡ್ತವೆ. ಆದರೆ ಅದನ್ನ
ನಿಯಂತ್ರಿಸೋದಕ್ಕೆ ಒಂದು ಇಲಾಖೆಯ ಮೂಲಕ ಒಂದು ಚಾಟಿ ಬೀಸೋದಕ್ಕೆ ಸರ್ಕಾರ ಹೊರಟ್ರೆ ಖಂಡಿತವಾಗಿಯೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಬೇಕಂತ ಅಥವಾ ವಿರೋಧವನ್ನ ಎದುರಿಸಬೇಕಂತ ಸ್ಥಾನದಲ್ಲಿ ಸರ್ಕಾರ ನಿಲ್ಲುತ್ತೆ. ಕಳೆದ ಹಲವಾರು ತಿಂಗಳಿಂದ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳ ಬಗ್ಗೆ ಮಾಧ್ಯಮಗಳು ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದೇವೆ. ಇದೇ ಕಾರಣಕ್ಕೋಸ್ಕರ ಈ ರೀತಿ ಅಭಿವೃದ್ಧಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಕೆಲಸ ಸರ್ಕಾರ ಮಾಡ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಶಕುಂತಲಾ, ಧನ್ಯವಾದ ಪ್ರಸನ್ನ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.